ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಪಿಜ್ಜಾ ಮಾಡೋಣ ಅನ್ಕೊಂಡಿದ್ದೀನಿ. ಯಾಕಂದ್ರೆ ರೀಸೆಂಟ್ ಆಗಿ ನಮ್ಮ ಮಕ್ಳು ಕೇಳಿದ್ರು ಪಿಜ್ಜಾ ಮಾಡುವ ಅಂತ. ಸೊ ಅದಕ್ಕೆ ಹೋಮ್ ಮೇಡ್ ಪಿಜ್ಜಾ ಯಾವ ತರ ಮಾಡ್ತೀನಿ ಅಂತ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ. ಸೊ ಯಾವ ತರ ಮಾಡ್ತೀನಿ ಅಂತ ಒಮ್ಮೆ ತೋರಿಸ್ತಾ ಇದ್ದೀನಿ. ಇವಾಗ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಯಾರಾದ್ರೂ ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ಹಿಂಗಿತ್ತು ಅಂತ ಒಂದು ಕಾಮೆಂಟ್ ಮಾಡಿ. ಇವಾಗ ಶುರು ಹಚ್ಕೊಳ್ಳೋಣ. ಸೊ ಇವಾಗ ಫಸ್ಟ್ಗೆ ಪಿಜ್ಜಾ ಸಾಸ್ ಮಾಡ್ಕೊಬಿಡೋಣ. ನನ್ನ ಹತ್ರ ನಾರ್ಮಲ್ ಆಗಿ ಒಂದು ಬಂದಿದ್ದೀನಿ. ಸೊ ನೋಡಿ, ಇದೇ ಪಿಜ್ಜಾ ಸಾಸು. ಸೊ ನಾನು ಮನೆಯಲ್ಲೇ ಟ್ರೈ ಮಾಡ್ತಾ ಇದ್ನಲ್ಲ, ಸೊ ಅದಕ್ಕೆ ಮನೆಯಲ್ಲಿ ಒಂದ್ಸರಿ ಪಿಜ್ಜಾ ಸಾಸ್ ಯಾವ ಥರ ಮಾಡಬೇಕು ಅಂತ ಒಂದ್ಸರಿ ತೋರಿಸ್ತೀನಿ. ಸೊ ಹೋಮ್ ಮೇಡ್ ಪಿಜ್ಜಾ ಸಾಸ್ ಮಾಡ್ತಾ ಇದ್ದೀನಿ ನಾನು. ಸೊ ಇದು ಬಂದಿರೋದು ಏನಂದ್ರೆ ನಾರ್ಮಲ್ ಆಗಿ ಪಿಜ್ಜಾ ಮಾಡ್ತಾರಲ್ಲ, ಸೊ ಅದನ್ನು ರೋಲ್ ಒಂದು ಬಂದಿದ್ದೀನಿ. ಸೊ ಅದರಲ್ಲಿ ಒಂದ್ಸರಿ ಮಾಡೋಣ, ಹೋಮ್ ಮೇಡ್ ಒಂಥರ ಮಾಡೋಣ ಅಂತ. ಸೊ 2 ಟೈಪ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಯಾವ ಥರ ಮಾಡಬೇಕು ಅಂತ ಒನ್ ಬೈ ಒನ್ ತೋರಿಸ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಏನೇನು ಬೇಕಂದ್ರೆ ಒಂದು 3 ಟೊಮೊಟೊ ತಗೊಂಡಿದ್ದೀನಿ. ಏನಕ್ಕೆ ಪಿಜ್ಜಾ ಸಾಸ್ ಮಾಡೋಕ್ಕೆ 3 ಟೊಮೊಟೊ, ಒಂದು ಅರ್ಧ ಈರುಳ್ಳಿ, ಮತ್ತೆ ಒಂದು 10 ಬೆಳ್ಳುಳ್ಳಿ ತಗೊಂಡಿದ್ದೀನಿ, ಮತ್ತೆ ಚಿಲ್ಲಿ ತಗೊಂಡಿದ್ದೀನಿ, ಮತ್ತೆ ಅರಿಗುಣ ತಗೊಂಡಿದ್ದೀನಿ, ಮತ್ತೆ ಸ್ವಲ್ಪ ಸಕ್ಕರೆ ಹಾಕೋಬೇಕು, ಮತ್ತೆ ಉಪ್ಪು ಹಾಕೋಬೇಕು. ಸೊ ಅದನ್ನ ಹಾಕ್ಬೇಕಾದ್ರೆ ತೋರಿಸ್ತೀನಿ ಯಾವ ಥರ ಮಾಡಬೇಕು ಅಂತ. ಫಸ್ಟ್ಗೆ ಒಂದು ಪಾತ್ರೆ ತಗೊಂಡು ಅದಕ್ಕೆ ಒಂದು 3 ಟೊಮೊಟೊ ಹಾಕೊಂಡಿದ್ವಲ್ಲ ಅದನ್ನ ಕಟ್ ಮಾಡಿ ಹಾಕೋಬೇಕು. ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಕ್ಲೀನಾಗಿ ಕಾಯಬೇಕು. ಸ್ವಲ್ಪ ಒಂದು 5 to 10 ಮಿನಿಟ್ಸು ಕುದಿ ಬರುತ್ತೆ. ಸೊ 1-2 ಸರಿ ಕುದಿಸ್ಕೊಂಡು ಕ್ಲೀನಾಗಿ ತೆಗೆದ್ಬಿಟ್ಟು ಮತ್ತೆ ಮಿಕ್ಸಿಗೆ ಹಾಕೋಬೇಕು. ಸೊ ಇವಾಗ 5 ಮಿನಿಟ್ಸ್ ಆಗಿದೆ, ಕ್ಲೀನಾಗಿ ಇದಾಗಿದೆ ಟೊಮೊಟೊ ಎಲ್ಲ. ಸೊ ಅದನ್ನು ಆಫ್ ಮಾಡಿಬಿಟ್ಟು ಈಗ ಮಿಕ್ಸಿಗೆ ಹಾಕೋಬೇಕು. ಅದಕ್ಕಿಂತ ಮುಂಚೆ ಇದು ಮೇಲ್ಗಡೆ ರೆಸಿಪಿ ಎಲ್ಲ ತೆಗಿಬೇಕು, ಅದು ತೋರಿಸ್ತೀನಿ. ಸೊ ನೋಡ್ಬೋದು, ಈಗ ಮೇಲ್ಗಡೆ ಇರೋದು ಕ್ಲೀನಾಗಿ ತೆಗೆದುಬಿಡೋಕೆ ಎಲ್ಲ ಟೊಮೊಟೊಗೂ. ಸೊ ಅದಿದ್ರೆ ಚೆನ್ನಾಗಿ ಅನ್ಸಲ್ಲ. ಸೊ ಅದರಿಂದ ಕ್ಲೀನಾಗಿ ತೆಗೆದುಬಿಟ್ರಿ. ಇವಾಗ ಪಿಜ್ಜಾ ಸಾಸ್ ಮಾಡ್ಕೊಳಕ್ಕೆ ಸ್ವಲ್ಪ ಎಣ್ಣೆ ಹಾಕೊಂಡ್ಮೇಲೆ ಬೆಳ್ಳುಳ್ಳಿ ಹಾಕೋಬೇಕು. ಬೆಳ್ಳುಳ್ಳಿ ಮತ್ತೆ ಅದನ್ನು ಕ್ಲೀನಾಗಿ ಕಲ್ಸ್ಕೋಬೇಕು. ಬೆಳ್ಳುಳ್ಳಿ ಹಾಕಿದ್ಮೇಲೆ ಕಲ್ಸ್ಕೋಬೇಕು. ಅದನ್ನು ಹಾಕಿದ್ಮೇಲೆ ಈರುಳ್ಳಿ, ಅದಕ್ಕೆ ಆವಾಗಲೇ ಟೊಮಾಟೊ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕೋಬೇಕು. ಅದನ್ನು ಒಂದು 2 ಮಿನಿಟ್ಸು ಕ್ಲೀನಾಗಿ ಕಲ್ಸ್ಕೋಬೇಕು, 1 ಮಿನಿಟು. ಸೊ ಅದಾದಮೇಲೆ ಸ್ವಲ್ಪ ಖಾರ, ಸೊ ಆರಿಗಾನು, ಮತ್ತೆ ಚಿಲ್ಲಿ ಫ್ಲೇಕ್ಸು, ಸಾಲ್ಟು, ಅದನ್ನ ಕ್ಲೀನಾಗಿ ಕಲಿಸ್ಕೋಬೇಕು. ಸೊ ಅದಾದ್ಮೇಲೆ ಸ್ವಲ್ಪ ಶುಗರ್ ಆ್ಯಡ್ ಮಾಡಬೇಕು. ಸ್ವಲ್ಪ ಶುಗರು ಜಾಸ್ತಿ ಹಾಕ್ಬಿಡಿ, ಕಮ್ಮಿ. ಸೊ ಅದನ್ನ ಕ್ಲೀನಾಗಿ ಕಲಿಸ್ಕೋಬೇಕು ಒಂದು 2 ಮಿನಿಟ್ಸು. ಈಗ ನಮ್ಮ ಪಿಜ್ಜಾ ಸಾಸ್ ರೆಡಿ ಇದೆ. ಸೊ ಇದನ್ನ ಆಫ್ ಮಾಡ್ಕೊಬಿಡೋಣ. ಸೊ ಇವಾಗ ಮೇನ್ ಬೇಕಾಗಿರೋದು ಪಿಜ್ಜಾ ಬೇಸು. ಸೊ ಅದನ್ನ ನಾನು ಮೈದಾದಲ್ಲಿ ಮಾಡ್ತಿಲ್ಲ, ಸೊ ಗೋಧಿಯಲ್ಲಿ ಮಾಡ್ತಾ ಇದ್ದೀನಿ. ಸೊ ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತೀನಿ. ಸ್ವಲ್ಪ ಕಟ್ ತಗೊಂಡಿದೆ, ಏನಕ್ಕಂದ್ರೆ ಸ್ವಲ್ಪ ಸ್ಮೂತ್ ಆಗಿರಲಿ ಅಂತ. ಸೊ ಮತ್ತೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕೊಂಡು ಈಗಲೇ ಹಾಕೊಬಿಡ್ತೀನಿ. ಸ್ವಲ್ಪ ಉಪ್ಪು, ಲೈಟಾಗಿ ಕಾರ್ಡು, ನೀರು ತಗೊಳ ಮೊನ್ನೆ. ಓಕೆ, ನೆಕ್ಸ್ಟ್ ನೀರು ಹಾಕೊಂಡು ಕಲ್ಸ್ಕೋಬೇಕು. ಪಿಜ್ಜಾ ಬೇಸ್ಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದನ್ನ ಸೇಮ್ ಚಪಾತಿ ಥರ ತಿಕ್ಕೊಂಡು ಸ್ವಲ್ಪ ಅದ್ರ ಮುನ್ನ ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತೀನಿ. ಸೊ ನಾನೀಗ ಪನ್ನೀರ್ ಬಿಫೋರ್ ಸ್ವಲ್ಪ ರೋಸ್ಟ್ ಮಾಡ್ಕೊತಾ ಇದ್ದೀನಿ, ಯಾಕಂದರೆ ಓವನ್ ಇಲ್ವಲ್ಲ. ಸೊ ಅದರಿಂದ ಫಸ್ಟೇ ಸ್ವಲ್ಪ ರೋಸ್ಟ್ ಮಾಡ್ಕೊಂಡು ಹಾಕೊಂಡ್ರೆ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ. ನೀವು ಬೇಕಾದ್ರೆ ರೋಸ್ಟ್ ಮಾಡ್ಕೊಂಡು ಹಾಕೊಂಡ್ರೆ ಅಂದ್ರೆ ಹಾಕೋಬೋದು, ಇಲ್ಲ ಹಂಗೆ ಹಾಕೋಬೇಕು ಹಾಕೋಬೋದು. ಇವಾಗ ಪಿಜ್ಜಾ ಬೇಸ್ ರೆಡಿ ಮಾಡ್ಕೊಂಡಿದ್ದೀವಲ್ಲ, ಸೊ ಅದಕ್ಕೆ ಈ ಥರ ಪೋರ್ಕ್ ತಗೊಂಡು ಕ್ಲೀನಾಗಿ ಹಿಂಗೆ ತೂತಿಗಳು ಮಾಡ್ಕೋಬೇಕು. ಸೊ ಇವಾಗ ಪಿಜ್ಜಾ ಮಾಡ್ಕೊಳಕ್ಕೆ ಸ್ವಲ್ಪ ತುಪ್ಪ ಇದಾಕಂತ ಇದ್ದೀನಿ, ಬಟರು ಕೆಳಗಡೆಗೆ. ಈಗ ಅದನ್ನ ಪಿಜ್ಜಾ ಬೇಸ್ನ ಹಾಕಬೇಕು. ಸೊ ಅದ್ರ ಮೇಲೆ ಇವಾಗ ಪಿಜ್ಜಾ ಸಾಸ್ ಮಾಡ್ಕೊಂಡಿದೀವಲ್ಲ ಅದು ಅಪ್ಲೈ ಮಾಡಬೇಕು. ಸೊ ಇವಾಗ ನಮ್ಗೆ ಏನೆಲ್ಲ ಬೇಕು ಅಂದ್ರೆ ಅಂದ್ರೆ ಈ ವೆಜಿಟೇಬಲ್ಸು. ಸೊ ನಾನು ಕ್ಯಾಪ್ಸಿಕಮ್ಮು, ಈರುಳ್ಳಿ, 2 ಟೈಪ್ಸ್ ಆಫ್ ಕ್ಯಾಪ್ಸಿಕಮ್ ಯೂಸ್ ಮಾಡ್ತಾ ಇದ್ದೀನಿ, ಮತ್ತೆ ಪನ್ನೀರು. ಸೊ ಇದನ್ನ ಹಾಕೊಂಡು ಚೀಸ್ ಹಾಕೋಬೇಕಾಗುತ್ತೆ. ಸೊ ಕ್ಲೀನಾಗಿ ನಿಮ್ಗೆ ಯಾವ ಥರ ಬೇಕೋ ಆ ಥರ ಇಟ್ಕೋಬೇಕು ಇವನ್ನು. ಸೊ ಜಾಸ್ತಿ ಹೊತ್ತು ಇಟ್ಬಿಟ್ಟು ಒಂದು 15 ಮಿನಿಟ್ಸ್ ಬಿಡಬೇಕು, ಯಾಕಂದ್ರೆ ಓವನ್ ಇಲ್ವಲ್ಲ. ಸೊ ಅದರಿಂದ ಸೊ ಇದ್ರ ಮೇಲೆ ಇವಾಗ ಚೀಸ್ ಹಾಕೋಬೇಕು.
ಸೊ ಚೀಸ್ ಹಾಕಂತ ಇದೀನಿ. ಸೊ ಇದ್ರ ಮೇಲೆ ಸ್ವಲ್ಪ ಚಿಲ್ಲಿ ಫ್ಲಾಕ್ಸ್ ಮತ್ತೆ ಸ್ವಲ್ಪ ಆರಿಗುಣ ಹಾಕಬೇಕು. ಸೊ ಇವಾಗ ಇದನ್ನು ಒಂದು 10 ಇಲ್ಲ 20 ಮಿನಿಟ್ಸು ಲೋ ಫ್ಲೇಮಲ್ಲಿ ಕುಕ್ ಬಿಟ್ಬಿಡೋಣ, ಮತ್ತೆ ಚೆಕ್ ಮಾಡೋಣ ಹೆಂಗಿದೆ ಅಂತ. ಸೊ ಇವಾಗ ಕ್ಲೀನಾಗಿ ಗ್ಯಾಪ್ ಇಲ್ದಿರೋ ಮುಚ್ಚಿಬಿಡೋಣ ಇದನ್ನ, ಹೀಟ್ ಒಳಗಡೆ ಇದಾಗಬೇಕಲ್ಲ ಅದಕ್ಕೆ. ಸೊ ಫೈನಲಿ ಪಿಜ್ಜಾ ರೆಡಿ ಇದೆ. ಸೊ ನಾರ್ಮಲ್ ಡೊಮಿನೋಸಲ್ಲಿ ಮಾಡ್ದಂಗೆ ಅಂತೂ ಬಂದಿಲ್ಲ, ಬಟ್ ಇದ್ರಲ್ಲ ಗೋಧಿ ಹಿಟ್ಟಲ್ಲ, ಸೊ ಪರವಾಗಿಲ್ಲ ಚೆನ್ನಾಗೇ ಬಂದೈತೆ. ತಿಂದ್ಬಿಟ್ಟು ಯಾವ ಥರ ಐತೆ ಅಂತ ಒಂದ್ಸರಿ ಹೇಳ್ತೀನಿ. ಸೊ ನೋಡ್ಬೋದು, ತಿಂದ್ಬಿಟ್ಟು ಹೇಳ್ತೀನಿ ಹಂಗೆ ಇದ್ದೇನೆ. ಸೊ ತಿನ್ನಕ್ ಮಾತ್ರ ಸಗದಾಗಿದ್ದು, ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ. ಬಟ್ ಓವನ್ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ, ಬಿಕಾಸ್ ಚಪಾತಿ ಮಾಡಿರ್ತೀವಲ್ಲ. ಸೊ ಓವನ್ ಅಲ್ಲಿ ಇದ್ರೆ ಮೇಲ್ಗಡೆ ಇರೋರೆಲ್ಲ ಕ್ಲೀನ್ ಆಗಿ ಇದಾಗಿ ಕರೆಕ್ಟಾಗಿ ಬೆಂದಿರುತ್ತೆ. ಇವಾಗಲೂ ಬೆಂದೈತೆ, ಬಟ್ ಸ್ಮಾಲ್ ಲೇಯರ್ ಆಗಿ ಮಾಡ್ಕೊಂಡಿದೆ. ದಪ್ಪ ಮಾಡ್ಕೊಂಡ್ಬಿಟ್ರೆ ಆದಷ್ಟು ಚಿಕ್ಕದಾಗಿ ಲೇಯರ್ ಇರಲಿ, ತಿಕ್ಬೇಕಾದ್ರೆ ದಪ್ಪ ಮಾಡಿದ್ರೆ ಚೆನ್ನಾಗಿ ಬೆಂದಿರಲ್ಲ. ಸೊ ಓವನ್ ಇದ್ರೆ ಸ್ವಲ್ಪ ದಪ್ಪವಾಗಿ ಮಾಡ್ಕೊಂಡು ಓವನ್ ಅಲ್ಲಿ ಇಟ್ಕೊಂಡು ಮಾಡ್ಕೊಂಡ್ರೆ ತಿನ್ನೋ ಸಗದಾಗೈತೆ. ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ದಿ ವಾಚಿಂಗ್ ಗೈಸ್.